ಈಜು ಪ್ರೇಮಿಗಳಿಗೆ ಒಂದು ಸುವರ್ಣಾವಕಾಶ. ಸುಮಾರು ವರ್ಷಗಳ ಹಿಂದೆ ಶ್ರೀಯುತ ಕಾಗೋಡು ತಿಮ್ಮಪ್ಪನವರ ಕನಸಾಗಿತ್ತು ಈ ಒಂದು ಈಜುಕೊಳ. ಇತ್ತೀಚಿನ ದಿನದಲ್ಲಿ ಇದು ಬಳಕೆಗೆ ಬರದಂತೆ ಹಾಳಾಗಿತ್ತು ಈ ಈಜುಕೊಳ. ಆಮೇಲೆ ಈಗ ನಮ್ಮ ಗೆದ್ದಂತಹ ಶ್ರೀಯುತ ಶಾಸಕ ಗೋಪಾಲಕೃಷ್ಣ ಬೀಳೂರು ಅರಣ್ಯ ಮತ್ತು ಕೈಗಾರಿಕಾ ನಿಗಮದ ಅಧ್ಯಕ್ಷರ ಒಂದು ಶ್ರಮದಿಂದ ಈಜುಕೊಳ ಮತ್ತೆ ಪುನರಾರಂಭಗೊಂಡಿದೆ. ನಾಳೆ ಇದರ ಉದ್ಘಾಟನೆ ಕಾರ್ಯಕ್ರಮ ಕೂಡ ಇದೆ. ಹಾಗಾಗಿ ಸಾಗರದ ಜನಕ್ಕೆ ಇದೊಂದು ಸುವರ್ಣ ಅವಕಾಶ. ಎಲ್ಲರ ಉಪಯೋಗಕ್ಕೆ ನಾಳೆ ಈ ಒಂದು ಈಜುಕೊಳದ ಪುನರಾರಂಭ ಆಗಲಿದೆ. ನೋಡ್ಬೋದು ನೀವು, ಸುಂದರವಾಗಿ ಈ ಒಂದು ಕೆಲಸ ಮುಕ್ತಾಯದ ಹಂತದ ಬಂದಿದೆ. ಈ ಒಂದು ಸಣ್ಣ ಈಜುಕೊಳದಲ್ಲಿ ಇಲ್ಲಿನ ಮಕ್ಕಳಿಗೆ ಈ ಈಜುಕೊಳ ಎಲ್ಲ ಸಾಗರದ ಜನ ಇದನ್ನು ಬಳಸ್ಕೊಳ್ಬೋದು. ಈಜುಕೊಳ ಹಾಗೆ ಇದು ದೊಡ್ಡವರಿಗೆ ಇದು ಒಂದು ಅದ್ಭುತವಾದಂಥ ಈಜುಕೊಳ. ನಮ್ಮ ಸಾಗರದಲ್ಲಿ ಇಂಥ ಒಂದು ಅದ್ಭುತವಾದಂಥ ಈಜುಕೊಳಕ್ಕೆ ಒಂದು ಮರುಜೀವ ಕೊಟ್ಟಂತಹ ಶಾಸಕ ಗೋಪಾಲಕೃಷ್ಣ ಬೀಳೂರವರಿಗೆ ನಾವು ಕೂಡ ಅಭಿನಂದನೆ ಸಲ್ಲಿಸಬೇಕು. ಯಾಕಂದರೆ ಇಲ್ಲಿನ ವಿಜಯನಗರದ ಜನ ಬಹಳಷ್ಟು ದಿನಗಳಿಂದ ಇದರ ಒಂದು ಕೆಲಸ ಮುಗಿಸ್ಕೊಡಿ ಅಂತ ಕೇಳ್ತಾ ಇದ್ದಾಗ ಅತಿ ಶೀಘ್ರದಲ್ಲಿ ಈ ಒಂದು ಈಜುಕೊಳಕ್ಕೆ ಮರುಜೀವ ಕೊಟ್ಟಂತಹ ಶ್ರೀಯುತ ಶಾಸಕ ಗೋಪಾಲಕೃಷ್ಣ ಬೀಳೂರವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ. ಇಲ್ಲಿ ಎಲ್ಲ ನಾಳೆ ಉದ್ಘಾಟನೆಗೆ ಈ ಒಂದು ಈಜುಕೊಳ ಸಾಗರದ ಜನತೆಗೆ ಲೋಕಾರ್ಪಣೆಗೊಳ್ಳಲಿದೆ. ಬನ್ನಿ, ಎಲ್ಲರಿಗೂ ಅವಕಾಶ ಇದೆ ಈ ಒಂದು ಈಜುಕೊಳದಲ್ಲಿ ಈಜಾಡುವಂಥ ಅವಕಾಶ. ಶಾಸಕರ ಆಪ್ತ ಸಲಹೆಗಾರರು ಶ್ರೀನಿವಾಸ್ ಅವರೇ, ಶಾಸಕರ ಶ್ರಮದಿಂದ ತುಂಬ ನೆನೆಗುದ್ದಿಗೆ ಬಿದ್ದಂತಹ ಈ ನಮ್ಮ ಈಜುಕೊಳವನ್ನು ಯಾವತ್ತು ಪುನರಾರಂಭ ಮಾಡ್ತಾಯಿದ್ದೀರಾ ಮತ್ತು ಎಷ್ಟೊತ್ತಿಗೆ ಉದ್ಘಾಟನೆ? ಈ ಈಜುಕೊಳ ವಿಜಯನಗರದ ಈಜುಕೊಳವನ್ನು ನಾಳೆ ಅಂದರೆ 1ನೇ ತಾರೀಕು 11 ಗಂಟೆಗೆ ಮಾನ್ಯ ಶಾಸಕರು 11 ಗಂಟೆ. ಸರ್, ಇದು ಈಗ ಯಾವ್ಯಾವ ಟೈಮಿಂಗ್ಸು ಮತ್ತು ಇದಕ್ಕೆ ಇಲ್ಲಿ ಸಿಬ್ಬಂದಿಗಳನ್ನೇನಾದರೂ ನೇಮಕ ಮಾಡಿದ್ದೀರಾ ಸರ್? ಈ ಬೇಸಿಗೆ ಶಿಬಿರನೂ ಕೂಡ ಚಾಲನೆ ಮಾಡ್ತಾರೆ. ಇದ್ರ ಜೊತೆಗೆ ಬೇಸಿಗೆ ಶಿಬಿರ 3ನೇ ತಾರೀಕಿಂದ ಅಧಿಕೃತವಾಗಿ ಅವರು ಬ್ಯಾಚಸ್ ಎಲ್ಲ ನಡೀತದೆ. 3-4 ಬ್ಯಾಚಸ್ ಇದೆ. ಅದಕ್ಕೆ ತರಬೇತಿದಾರರು ಇದ್ದಾರೆ, ಈಜು ತರಬೇತಿದಾರರು ಶಿವಮೊಗ್ಗದಿಂದ ಮತ್ತು ಇಲ್ಲಿ ಲೋಕಲ್ ಬರ್ತಾರೆ. ಅದಕ್ಕೆ ಬೇರೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಕ್ರೀಡಾ ಇಲಾಖೆ. ಈಗ ಯಾರ ಅಂಡರಲ್ಲಿದೆ ಸರ್ ಈಗ ಇದು? ಕ್ರೀಡಾ ಮತ್ತು ಇಲಾಖೆ, ಈ ಕ್ರೀಡಾ ಇಲಾಖೆಗಿದೆ. ಯಾಕಂದರೆ ಹೋದ ಬಾರಿ ಈ ನಮ್ಮ ಕಾಗೋಡು ತಿಮ್ಮಪ್ಪನವರು ಅವರ ಕನಸಿನ ಕೂಸಾಗಿತ್ತು, ಹಾಳಾಗೋಗಿತ್ತು. ಮುಂದಕ್ಕೆ ಈ ರೀತಿ ಆಗಬಾರ್ದು ಅನ್ನೋದೇ ನಮ್ಮ ಆಸೆ. ನೀವೇನಂತೀರಾ ಸರ್? ಅದಕ್ಕೆ ಫ್ರೀಕ್ವೆಂಟ್ಲಿ ಮೇಂಟೆನೆನ್ಸ್ಗೆ ಇದೆಲ್ಲ ಮಾಡಿಬಿಟ್ಟು ಅವರ ಕ್ರೀಡಾ ಇಲಾಖೆಯವರಿಗೆ ಜವಾಬ್ದಾರಿ ವಹಿಸ್ತಾ ಇದೆ. ಈ ನಿರ್ಮಿತಿ ಇದರಲ್ಲಿ ಇದು ಮಾಡಿದ್ದಾರೆ. ಅದಕ್ಕೆ ಅಂದಾಜು ವೆಚ್ಚ ಒಂದು 45 ಲಕ್ಷಕ್ಕೆ ಮಾನ್ಯ ಶಾಸಕರು ಆಸಕ್ತಿ ವಹಿಸಿ ವಿಜಯನಗರ ಮತ್ತು ಈ ಸಾಗರದಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಬೇಕು. ಮತ್ತು ಮಕ್ಕಳೆಲ್ಲ ಬೇಸಿಗೆ ಇದರಲ್ಲಿ ಬೇರೆ ಖಾಸಗಿ ಸ್ವಿಮ್ಮಿಂಗ್ ಪೂಲ್ ಹೋಗ್ತಾಯಿದ್ರು, ಅಲ್ಲಿ ದುಬಾರಿ ವೆಚ್ಚದಲ್ಲಿ ಮಾಡ್ತಾಯಿದ್ರು. ನಮ್ಮ ಇದೇ ಆಲ್ರೆಡಿ ಇರೋಂಥ ಇದನ್ನೇ ಬೇಗ ದುರಸ್ತಿ ಮಾಡಿಕೊಡುವ ವ್ಯವಸ್ಥೆಯನ್ನು ಶಾಸಕರು. ನೀವು ಕೂಡ ತುಂಬ ಕಾಳಜಿ ವಹಿಸಿದ್ದೀರಾ ಸರ್. ಹಾಗಾಗಿ ನಿಮಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ನಮ್ಮ ಈಜುಕೊಳ ಸಾಗರದ ಜನತೆಗೆ ಅತಿ ಹೆಚ್ಚಾಗಿ ಉಪಯೋಗಕ್ಕೆ ಬರಲಿ ಅಂತ ನಾನು ಆಶಿಸ್ತೀನಿ ಸರ್. ಧನ್ಯವಾದಗಳು ಇಷ್ಟು ತನಕ ಮಾತಾಡಿದೆ.